ಕೇವಲ ಒಬ್ಬ ರಾಜಕಾರಣಿಯ ಕಥೆಯಲ್ಲ, ಇದು ಅಧಿಕಾರಕ್ಕಿಂತಲೂ ಮಣ್ಣಿನ ಮೇಲಿನ ಪ್ರೀತಿಯನ್ನು ನಂಬಿದ ಒಬ್ಬ ಮಗನ ಕಥೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಮುಖ್ಯಸ್ಥನಾದ ಒಬ್ಬ ಸಾಮಾನ್ಯ ಕನ್ನಡಿಗನ ರೋಚಕ ಪಯಣ. ನೂರಾರು ಸವಾಲುಗಳ ನಡುವೆ ದೇಶದ ಅತ್ಯುನ್ನತ ಹುದ್ದೆಗೇರಿದ ಎಚ್.ಡಿ. ದೇವೇಗೌಡರ ಜೀವನಗಾಥೆಯನ್ನು ತಿಳಿಯೋಣ. ಹಾಸನ ಜಿಲ್ಲೆಯ ಹರದನಹಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ ದೇವೇಗೌಡರು 1993ರಲ್ಲಿ ಜನಿಸಿದರು. ಕೃಷಿ ಸಂಸ್ಕೃತಿಯಲ್ಲಿ ಬೆಳೆದ ಇವರು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದ ನಂತರ ಗುತ್ತಿಗೆದಾರರಾಗಿ ವೃತ್ತಿ ಆರಂಭಿಸಿದರು. ಹಣಕಾಸಿನ ಬಲವಿಲ್ಲದಿದ್ದರೂ ಸಾರ್ವಜನಿಕ ಸೇವೆಗೆ ಕಾಲಿಡಲು ನಿರ್ಧರಿಸಿದರು. 1962ರಲ್ಲಿ ಹೊಳೆನರಸೀಪುರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಎದುರಾಳಿಗಳು ಎಷ್ಟೇ ಪ್ರಬಲರಾಗಿದ್ದರೂ ಮಣ್ಣಿನ ಸಂಪರ್ಕ ಮತ್ತು ದಿಟ್ಟ ನಿಲುವುಗಳಿಂದ ಇವರು ಅಜೇಯರಾಗುಳಿದರು. 1970ರ ದಶಕದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ ವಿರುದ್ಧ ಹೋರಾಡಿ ತಮ್ಮ ರಾಜಕೀಯ ಶಕ್ತಿಯನ್ನು ಹೆಚ್ಚಿಸಿಕೊಂಡರು. 1994ರಲ್ಲಿ ರಾಜ್ಯದಲ್ಲಿ ಜನತಾದಳಕ್ಕೆ ಐತಿಹಾಸಿಕ ಬಹುಮತ ಸಿಕ್ಕಿತು. ಈ ಜನಾದೇಶದ ಫಲವಾಗಿ ದೇವೇಗೌಡರು ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಮುಖ್ಯಮಂತ್ರಿಯಾಗಿ ಇವರ ಆಡಳಿತದ ಪ್ರಮುಖ ಕೇಂದ್ರಬಿಂದು ನೀರಾವರಿಯಾಗಿತ್ತು. ರಾಜ್ಯದ ಹಲವು ಪ್ರಮುಖ ನೀರಾವರಿ ಯೋಜನೆಗಳಿಗೆ ಅವರು ತಮ್ಮ ಆಡಳಿತಾವಧಿಯಲ್ಲಿ ಹೆಚ್ಚಿನ ಆದ್ಯತೆ ನೀಡಿದರು. ಹಾಗಾಗಿಯೇ ಇಂದಿಗೂ ಇವರು ನೀರಾವರಿ ಹರಿಕಾರ ಎಂದೇ ಖ್ಯಾತಿ ಪಡೆದಿದ್ದಾರೆ. ಜನರ ಸಮಸ್ಯೆಗಳನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಲು ಗ್ರಾಮಗಳಿಗೆ ಭೇಟಿ ನೀಡುತ್ತಿದ್ದರು. ಆಗಲೇ ಇವರಿಗೆ ಮಣ್ಣಿನ ಮಗ ಎಂಬ ಬಿರುದು ಸಿಕ್ಕಿತು. 1996ರ ಲೋಕಸಭೆ ಚುನಾವಣೆ. ದೇಶದ ರಾಜಕೀಯದಲ್ಲಿ ಅನಿರೀಕ್ಷಿತ ತಿರುವು. ಯಾವ ಪಕ್ಷಕ್ಕೂ ಬಹುಮತವಿಲ್ಲ. ಹೀಗಿರುವಾಗ ದೆಹಲಿಯ ರಾಜಕೀಯ ಸಮೀಕರಣಗಳು ಕರ್ನಾಟಕದ ಕಡೆ ತಿರುಗಿದವು. ರಾಷ್ಟ್ರಮಟ್ಟದಲ್ಲಿ ಅಪರಿಚಿತರಾಗಿದ್ದರೂ ರಾಜ್ಯದಲ್ಲಿ ತಮ್ಮ ಆಡಳಿತದ ಛಾಪು ಮೂಡಿಸಿದ್ದ ದೇವೇಗೌಡರು ಯುನೈಟೆಡ್ ಫ್ರಂಟ್ ಮೈತ್ರಿಕೂಟದ ನಾಯಕರಾಗಿ ಆಯ್ಕೆಯಾದರು. ಸಾಮಾನ್ಯ ಹಿನ್ನೆಲೆಯುಳ್ಳ ದೇವೇಗೌಡರು ಅನಿರೀಕ್ಷಿತವಾಗಿ ಭಾರತದ 11ನೇ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದು ಇಡೀ ದೇಶದ ಅಚ್ಚರಿ. 10 ತಿಂಗಳ ಆಡಳಿತಾವಧಿಯಾದರೂ ಅವರು ತಮ್ಮ ಸರಳತೆ, ದಿಟ್ಟ ನಿಲುವು ಮತ್ತು ದಣಿವರಿಯದ ಕೆಲಸದ ಶೈಲಿಯಿಂದ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದರು. ಆದರೆ ರಾಜಕೀಯ ಬೆಂಬಲದ ಕೊರತೆಯಿಂದಾಗಿ 1997ರಲ್ಲಿ ವಿಶ್ವಾಸಮತ ಯಾಚನೆ ಮಾಡಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಯಬೇಕಾಯಿತು. ಪ್ರಧಾನಿ ನಂತರವೂ ದೇವೇಗೌಡರು ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ. ಜನತಾದಳದ ವಿಭಜನೆಯ ನಂತರ ಅವರು ಜನತಾದಳ ಜಾತ್ಯತೀತ ಪಕ್ಷವನ್ನು ಸ್ಥಾಪಿಸಿ ಅದರ ಪ್ರಮುಖ ಮಾರ್ಗದರ್ಶಕರಾದರು. ರಾಷ್ಟ್ರ ರಾಜಕೀಯದಲ್ಲಿ ಒಂದು ಪ್ರಾದೇಶಿಕ ಶಕ್ತಿಯಾಗಿ ತಮ್ಮ ಪಕ್ಷವನ್ನು ಮುನ್ನಡೆಸಿದರು. ಅವರ ಕುಟುಂಬದ ಸದಸ್ಯರು, ಅದರಲ್ಲೂ ಅವರ ಮಗ ಎಚ್.ಡಿ. ಕುಮಾರಸ್ವಾಮಿಯವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯರಾಗಲು ಇವರ ಮಾರ್ಗದರ್ಶನವೇ ಕಾರಣ. ಇಂದೂ ಸಹ ರಾಜ್ಯಸಭೆಯ ಸದಸ್ಯರಾಗಿ ಅವರು ದೇಶದ ರಾಜಕೀಯದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಶಾಶ್ವತವಾಗಿ ಮಣ್ಣಿನ ಮಗನಾಗಿಯೇ ಉಳಿದಿದ್ದಾರೆ. ಈ ಜೀವನಗಾಥೆಯು ಭಾರತದ ಪ್ರಜಾಪ್ರಭುತ್ವದ ಶಕ್ತಿಯ ಸಂಕೇತವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.